ರಾವಣನು ಲಂಕೆಯ ಮಹಾರಾಜ, ಅಪಾರ ಬುದ್ಧಿ, ಶಕ್ತಿ ಮತ್ತು ವಿದ್ಯೆಯಿಂದ ಪ್ರಸಿದ್ಧನಾಗಿದ್ದ ಮಹಾನ್ ವ್ಯಕ್ತಿ. ಅವನಿಗೆ 10 ತಲೆಗಳಿದ್ದವು ಎಂದು ಹೇಳುತ್ತಾರೆ, ಆದರೆ ಅವು ಅವನ 10 ಮಹಾನ್ ಗುಣಗಳು ಮತ್ತು ಅಪಾರ ಜ್ಞಾನವನ್ನು ಸೂಚಿಸುತ್ತವೆ. ರಾವಣನು ಮಹಾಶಿವಭಕ್ತನಾಗಿದ್ದು ಕೈಲಾಸ ಪರ್ವತವನ್ನೇ ಎತ್ತಲು ಯತ್ನಿಸಿದ್ದ ಕಥೆ ಪ್ರಸಿದ್ಧ. ಅವನ ಭಕ್ತಿಯಿಂದ ಮೆಚ್ಚಿದ ಶಿವನು ಅವನಿಗೆ ಅಪಾರ ವರಗಳನ್ನು ನೀಡಿದನು. ರಾವಣನು ವೇದಗಳು, ಸಂಗೀತ, ಯುದ್ಧಕಲೆ, ಜ್ಯೋತಿಷ್ಯ ಮತ್ತು ರಾಜಕೀಯದಲ್ಲಿ ಅಸಾಧಾರಣ ಪಾಂಡಿತ್ಯ ಹೊಂದಿದ್ದ. ಲಂಕೆ ಅವನ ಆಡಳಿತದಲ್ಲಿ ಸಮೃದ್ಧಿ ಮತ್ತು ವೈಭವದಿಂದ ಕಂಗೊಳಿಸುತ್ತಿತ್ತು. ಆದರೆ ಅವನಲ್ಲಿದ್ದ ಅಹಂಕಾರ ಮತ್ತು ಕ್ರೋಧವೇ ಅವನ ಪತನಕ್ಕೆ ಕಾರಣವಾಯಿತು. ಸೀತೆಯನ್ನು ಅಪಹರಿಸಿದುದು ಅವನ ಜೀವನದ ಮಹಾ ತಪ್ಪಾಯಿತು. ಶ್ರೀರಾಮನೊಂದಿಗೆ ನಡೆದ ಯುದ್ಧದಲ್ಲಿ ರಾವಣನು ತನ್ನ ಶಕ್ತಿ ಮತ್ತು ಧೈರ್ಯವನ್ನು ತೋರಿಸಿದರೂ ಧರ್ಮದ ವಿರುದ್ಧ ನಿಂತ ಕಾರಣ ಅವನು ಸೋಲನುಭವಿಸಿದ. ತನ್ನ ಅಂತ್ಯದ ಕ್ಷಣಗಳಲ್ಲಿ ರಾವಣನು ರಾಮನ ಮಹತ್ವವನ್ನು ಅರಿತು ಅವನನ್ನು ಗೌರವಿಸಿದನೆಂದು ಪುರಾಣಗಳು ಹೇಳುತ್ತವೆ. ರಾವಣನು ಕೇವಲ ದುಷ್ಟನಲ್ಲ, ಅವನು ಒಳ್ಳೆಯದು ಕೆಟ್ಟದು ಎರಡನ್ನೂ ಹೊಂದಿದ್ದ ಸಂಕೀರ್ಣ ವ್ಯಕ್ತಿತ್ವ. ಅವನ ಕಥೆ ನಮಗೆ ಅಹಂಕಾರ ಮನುಷ್ಯನನ್ನು ಹೇಗೆ ನಾಶ ಮಾಡುತ್ತದೆ ಮತ್ತು ಧರ್ಮವೇ ಸದಾ ಜಯಶೀಲ ಎಂಬ ಪಾಠವನ್ನು ಕಲಿಸುತ್ತದೆ.